ಮಸಳಿಬಿಕೆ ಗ್ರಾಮದ ಹೇಳ್ರಿ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಮಸಳಿಬಿಕೆ ಗ್ರಾಮದ ಸಮಸ್ತ ಬಡವರ ಪರವಾಗಿ ವಿನಂತಿಪೂರ್ವಕವಾಗಿ ಕೇಳಿಕೊಳ್ಳೋದೇನೆಂದರೆ, ಅಲ್ಲಿರ್ತಕ್ಕಂಥ ಕುಲಕರ್ಣಿಯವರ ಪ್ಲಾಟ್ನಲ್ಲಿ ಮತ್ತು ಹಾಳ ತೋಟದಲ್ಲಿ ಇರ್ತಕ್ಕಂಥ ಸಮಸ್ತ ಜನತೆಯ ಬೇಡಿಕೆ, ಅಲ್ಲಿರ್ತಕ್ಕಂಥ ಕೈಬಾರ ಉತ್ತಾರಿ ಕೊಟ್ಟಿರೋದ್ರಿಂದ ಆ ಕೈಬಾರ ಉತ್ತಾರಿಯನ್ನು ಕಂಪ್ಯೂಟರ್ ಉತ್ತಾರಿ ಮಾಡೋ ಸಲುವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ, ಮಾನ್ಯ CS ಸಾಹೇಬರಿಗೆ ಈ ಮನವಿ ಕೊಡುವ ಮುಖಾಂತರ ಮಾನ್ಯ ಸರ್ಕಾರಕ್ಕೆ, ನಮಗೆ ಸಮಸ್ತ ಜನತೆಗೆ ಈ ಸ್ವತ್ತನ್ನು ಮಾಡಿ ಉತ್ತಾರಿ ಮಾಡಿ ಕೊಡಬೇಕಂತ ಹೇಳಕ್ಕೆ ಸಮಸ್ತ ಗ್ರಾಮಸ್ಥರ ಪರವಾಗಿ ವಿನಂತಿಪೂರ್ವಕ ಕೇಳ್ಕೊತಾ ಇದ್ದೀನಿ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ವಂದೇ. ಯಾವತ್ತು ಹಿರೇಮಸಳಿ ಗ್ರಾಮದ ಸಮಸ್ತ ಗ್ರಾಮಸ್ಥರ ಪರವಾಗಿಗೂ ಹಾಗೂ ಬಡವರ ಪರವಾಗಿ ತಮ್ಮಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಸಾಹೇಬರಿಗೂ ಹಾಗೂ ಮಾನ್ಯ ಶಿವ ಸಾಹೇಬರಿಗೆ ತಮ್ಮಲ್ಲಿ ವಿನಂತಿ ಪೂರ್ವಕ ಕೇಳ್ಕೊತಾ ಇದ್ದೀನಿ. ಸಾಹೇಬ್ರ, ತಮಗಂತೂ ಗೊತ್ತಿದ್ದ ವಿಷಯ, 2023-24ರಲ್ಲಿ ಕಂಪ್ಯೂಟರ್ ಉತ್ತಾರಿ ಮಾಡಂತ ಹೇಳಿ ಆಲ್ರೆಡಿ ತಾಲೂಕ್ ಪಂಚಾಯತಿ ಕೊಟ್ಟೆ, ಮಾನ್ಯ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಕೊಟ್ಟೆ. ಇವರೆಲ್ಲ ಕೊಟ್ಟರು, ಇಲ್ಲಿ ತನೂ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಮುಂಬರುವ ದಿನಗಳ ಮಾನ್ಯ ಜಿಲ್ಲಾ ಪಂಚಾಯತಿ ಇಲೆಕ್ಷನ್, ತಾಲೂಕ್ ಪಂಚಾಯತಿ ಇಲೆಕ್ಷನ್, ಗ್ರಾಮ ಪಂಚಾಯತಿ ಇಲೆಕ್ಷನ್ ಬಂದಿರೋದ್ರಿಂದ ಆ ಟೈಮ್ದಾಗ ಕೇಳಿದಾಗ ಸಾಮಾನ್ಯ ಸಭೆ ಮಾಡ್ರಿ, ಆಡಳಿತದಲ್ಲಿ ಜನಪ್ರತಿನಿಧಿಗಳದಾರ, ಅಧ್ಯಕ್ಷರದಾರ, ಸಾಮಾನ್ಯ ಸಭೆ ಮಾಡಿದ್ರೆ ಜನಗಳಿಗೆ ಮೀಟಿಂಗ್ ಕರೀರಿ. ಮೀಟಿಂಗ್ ಕರೆದು ನೀವು ಉತ್ತಾರಿ ಪಾಸ್ ಮಾಡಿ ಕೊಡ್ರಿ. ಉತ್ತಾರಿ ಪಾಸ್ ಮಾಡಿ ಕೊಟ್ರಿ ಅಂದ್ರೆ ಅಲ್ಲಿ ಕಂಪ್ಯೂಟರ್ ಉತ್ತಾರ ಐತೆ ಅಂದ್ರೆ ಮನಿ ಕಟ್ಲಿಕ್ಕೆ ಅನುಕೂಲ ಆಗ್ತದ. ಛಪ್ರಾಗ ಅದಾರ, ಪತ್ರ ಕಟ್ಕೊಂಡಾರ, ಹಾವು ಬರ್ಲಿಕತ್ತಾವ, ಕಡದ ಸೈಲಿಗತ್ತಾರ. ಅದಕ್ಕೆ ಅವ್ರು ನಿಮ್ಮ ಪುಣ್ಯದಿಂದ ಉತ್ತಾರಿ ಮಾಡಿ ಕೊಟ್ರಿ ಅಂದ್ರೆ ಸುಮ್ಮನೆ ನಿಮ್ಮ ಗಳಕನಾಗ ಇರ್ತಾರ. ಅದಕ್ಕೆ ಲೈಟಿನ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಎಲ್ಲ ಮಾಡಿರಿ. 2023ರಿಂದ 24ರಂಗ ವ್ಯವಸ್ಥೆ ಮಾಡಿಕೊಟ್ರು. ಮುಂದೆ ಇಲ್ಲಿ ತನ ಬಂತು, ಇಲ್ಲಿ ತನ ಬಂದ ಬಳಕ ಮುಂದೆ ಅದನ್ನು ಕಟ್ ಮಾಡಿಬಿಟ್ರಿ. ಕೈಬಾರ ಉತ್ತಾರಿ ಕೊಟ್ರು, ಬಿಲ್ ತುಂಬಿಕೊಂಡ್ರು. ಅಲ್ಲ, ನೀವು ಅನುಕೂಲ ಮಾಡಿ ಕೊಟ್ಟಿರಿ ಬಡವ್ರಿಗೆ. ಅದಕ್ಕೆ ಕೃತಜ್ಞತೆ, ಜನಗಳ ಪರವಾಗಿ ನಿಮ್ಗೆ ಕೃತಜ್ಞತೆ ಹೇಳ್ತೀನಿ. ಇನ್ನ ಮುಂಬರೋ ದಿನಗಳವ, ಅವ್ರಿಗೆ ಉತ್ತಾರಿ ಮಾಡಿಕೊಟ್ರ ಅಂದ್ರೆ ಪಾಪ ಹಾವು ಕಂಪ್ಯೂಟರ್ ಉತ್ತಾರಿ ಮಾಡಿಕೊಡ್ರಿ. ಸರ್, ರಾಜ್ಯಪಾಲ ರೇಸಲ್ಲೇ ಉತ್ತಾರಿ ಅದ, ನಾವು ಮಾಡ್ಲಿಕ್ಕೆ ಬರಲ್ಲ, ಅಧಿಕಾರಿ ಇಲ್ಲ ಅಂತ ಹೇಳ್ತಾರ. ಅದು ಇಲ್ಲ ಅಂದ್ರ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ನಿಮ್ಮ ಹೆಸರಲ್ಲೇ ಉತ್ತಾರಿ ಬಿಟ್ಟಿದ್ದೆವು. ದಾನಪತ್ರ ಅದ, ದಾನಪತ್ರ ಇದ್ದಾಗ ದಾನಪತ್ರ ಉತ್ತಾರಿ ಆಯ್ತು. ಮುಂದೆ ದಾನಪತ್ರ ಉತ್ತಾರಿ ಮಾಡ್ಕೊಂಡೇವು. ದಾನಪತ್ರ ಮಾಡಿದಾಗ ಹೇಳಿದ್ರು, ದಾನಪತ್ರ ಮಾಡೋ ಟೈಮ್ದಾಗ ಹೇಳಿದನ ದಾನಪತ್ರ ಅಧಿಕಾರಿಗಳ ಹೆಸರು ಬಿಡಬೇಡ್ರಿ, ರಾಜ್ಯಪಾಲ ಹೆಸರಲ್ಲೇ ಉತ್ತಾರಿ ಬಿಡಬೇಡ್ರಿ, ನಿಮ್ಮ ಕೈ ಮುಗಿದು ಕೇಳ್ಕೊತೇವು. ನೀವು ಉತ್ತಾರಿ ಮಾಡೋಣ, ನಾಳೆಗೆ ಯಾವ್ದಾದ್ರು ಸರ್ಕಾರ ಆದೇಶ ಮಾಡ್ತಂದ್ರೆ ಎಬ್ಬಿಸಿ ಕಳಿಸ್ತೀರಿ ನೀವು. ನಾನು ಜಾಗ ಸರ್ಕಾರದದ, ನೀವು ಹೇಳ್ರಿ ನಿಮ್ಮಲ್ಲಿ ಅಲ್ಲಿ ಅಂದ್ರೆ ಏನು ಮಾಡ್ಬೇಕು? ಜನತೆ ರೊಕ್ಕ ಕೊಟ್ಟು ಮನೆ ತೊಗೊಂಡವ್ರು ಬಡವರು ಜನ ಕುಲಕರ್ಣಿಯವರ ಹೆಸರಲ್ಲೇ ಐತ್ರಿ ಸಾಹೇಬ್ರ. ಕುಲಕರ್ಣಿಯವರ ಹೆಸರಲ್ಲೇ ಇದ್ದು ಒಂದು ಹಾಳು ತೋಟ ಅಂತೇಳಿ ಅದ ಅಲ್ಲೇ ಮಗ್ರೆ. ಆ ಹಾಳು ತೋಟದ ಹೆಸರು ರಾಜ್ಯಪಾಲ ಹೆಸರಲ್ಲೇ ಮಾಡಿದ್ರು, ಅದು ಮಾಲಕರ ಹೆಸರಲ್ಲೇ ಇತ್ತು. ದಾನಪತ್ರ ಆಲ್ರೆಡಿ ಮಾಲಕರ ಹೆಸರಲ್ಲೇ ಐತ್ರಿ ಸಾಹೇಬ್ರ. ಮಾಲಕರ ಹೆಸರಲ್ಲೇ ಇದ್ದಾಗ ಅಧಿಕಾರಿಗಳು ಹಾದಿ ತಪ್ಪಿಸಿದ್ರು, ರಾಜ್ಯಪಾಲ ಹೆಸರಲ್ಲೇ ಬಿಡು ಅಂತೇಳಿ ಪಂಚಾಯತಿ ಜನಪ್ರತಿನಿಧಿಗಳು ಹೇಳಿದ್ರು. ಅವ್ರಿಗಂತೂ ರದ್ ಕುಂಡಿ ಸಿಳಕ್ ಬರಲಾರಂತ ಮೆಂಬರ್ಗಳು ಇದ್ರು, ಅವರಿಗೆಲ್ಲ ತಪ್ಪು ಗೈಡೆನ್ಸ್ ಕೊಟ್ರು. ತಪ್ಪು ಗೈಡೆನ್ಸ್ ಕೊಟ್ಟ ಬಳಕ ಅವ್ರು ರಾಜ್ಯಪಾಲ ಹೆಸರಲ್ಲೇ ಮಾಡಿದ್ರು. ಮಾಡಿದ ಬಳಕ ಈಗ ಉತ್ತಾರಿ ಮಾಡಾದ್ರೆ ಮಾಡಲತ್ತಾರ. ಈಗ ಸಾಮಾನ್ಯ ಒಬ್ಬ ಮನುಷ್ಯ ಮನಿ ಕಟ್ಲಕತ್ತಿದ್ದ, ಮನಿ ಕಟ್ಟದ ಕಂಪ್ಯೂಟರ್ನ ಉತ್ತಾರಿ ಹಾಕಲಿಕ್ಕೆ ಅಪ್ಲಿಕೇಶನ್ ಹಾಕಲಿಕ್ಕೆ ಹೋದೆವು. ಆ ಉತ್ತಾರ ಕೈಬಾರ ಉತ್ತಾರ ತೊಗೊಂಡು ಹೋಗಿ ಅವ್ರೇನು ಕೇಳಿದ್ರು, ಕಂಪ್ಯೂಟರ್ ಉತ್ತಾರ ನಮ್ಮ ಮಾಡ್ಲಕ್ಕೆ ಬರಲ್ಲ, ರಾಜ್ಯಪಾಲ ಹೆಸರಲ್ಲೇ ನಾವು ಮಾಡಲ್ಲ ಅಂತ ಹೇಳಿದ್ರು. ರಾಜ್ಯಪಾಲ ಹೆಸರು ಬಂದ್ಬಿಡ್ತದ. ನೀವು ಈ ಸ್ವತ್ತು ಮಾಡಿಕೊಡ್ರಿ ನಮಗ. ಕಂದಾಯ ಭೂ ಗ್ರಾಮ ಅಂತೇಳಿ ಸರ್ಕಾರ ಮಾಡಿ ತೋರಿಸ್ಯದ. ಆಲ್ರೆಡಿ ಸಂಘ ಗ್ರಾಮ ಮಾಡಿದ್ರು. ಕಂದಾಯ ಭೂ ಗ್ರಾಮ ನಿಮ್ ಅಲ್ಲಲ್ಲ, ನೀವು ರಾಜ್ಯಪಾಲ ಹೆಸರಲ್ಲೇ ಬಿಡ್ರಿ, ಸರ್ಕಾರ ಹೆಸರಲ್ಲೇ, ಜಿಲ್ಲಾಧಿಕಾರಿ ಹೆಸರಲ್ಲೇ ಬಿಡ್ರಿ. ಹಾ, ಅದಕ್ಕೆ ದಯವಿಟ್ಟು ಅದೊಂದು ಸರಿ. ಹೋರಾಟ